ಕಸ ಡಂಪಿಂಗ್ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಬೆಲ್ಲಹಳ್ಳಿಯ ಜನರು. ಕಸ ಡಂಪಿಂಗ್ ವಿಚಾರ ಇದೀಗ ಬೆಂಗಳೂರಿನಲ್ಲಿ ಮತ್ತೆ ಸದ್ದು ಮಾಡ್ತಾ ಇದ್ದು ದೊಡ್ಡಬಳ್ಳಾಪುರದ ಬೆಲ್ಲಹಳ್ಳಿ ಕ್ರಾಸ್ ಬಳಿ ರಸ್ತೆಯನ್ನ ಬಂದ್ ಮಾಡಿದ್ದಾರೆ. ರಸ್ತೆಗೆ ಅಡ್ಡಲಾಗಿ ಟ್ರ್ಯಾಕ್ಟರ್ಗಳನ್ನ ನಿಲ್ಲಿಸಿದ್ದಾರೆ ಗ್ರಾಮಸ್ಥರು. ಸ್ಥಳದಿಂದ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಶಿವರಾಜ್ ಜೇಗಲ್. ನೀವು ನೋಡ್ತಾ ಇರಬಹುದು ಆ ಒಂದು ಟ್ರಾಲಿಯನ್ನು ಅಡ್ಡಲಾಗಿ ನಿಲ್ಲಿಸಿ ಈ ಒಂದು ಬೆಲ್ಲಳ್ಳಿ ಆ ಒಂದು ಕಸದ ಲಾರಿಗಳು ಹೋಗುವಂಥ ಮಾರ್ಗ ಮಧ್ಯೆ ನಿಲ್ಲಿಸಿರುವಂಥದ್ದು. ಈ ಒಂದು ಹೈವೇಯಿಂದ ಯಲಹಂಕ ಕೋಗಿಲು ಬಳಿಯಿಂದ ಬರುವಂಥ ಈ ಒಂದು ಹೈವೇ ಏನಿದೆ ಕಣ್ಣೂರಿಗೆ ಕನೆಕ್ಟ್ ಆಗುತ್ತೆ, ಬೆಲ್ಲಳ್ಳಿಗೆ ಕನೆಕ್ಟ್ ಆಗುತ್ತೆ, ಮಿಟ್ಗಾನಹಳ್ಳಿ ಕನೆಕ್ಟ್ ಇದೆ. ಈ ಒಂದು ಭಾಗದಲ್ಲಿ ಎಲ್ಲ BBMP ಕಸ ನೋಡಿ ಅಲ್ಲಿ ಈಗಾಗಲೇ ಒಂದು ಕಸದ ಒಂದು ಗಾಡಿ ಬಂತು. ಆ ಒಂದು ಆಟೋವನ್ನು ಕೂಡ ಅಲ್ಲೇ ನಿಲ್ಲಿಸಿರುವಂಥದ್ದು. ಯಾಕಂದರೆ ಒಳಗಡೆ ಹೋಗೋಕ್ಕಾಗಲ್ಲ, ಅಲ್ಲಿ ಟ್ರ್ಯಾಕ್ಟ್ರನ್ನ ಅಡ್ಡಲಾಗಿ ನಿಲ್ಲಿಸೋ ಪರಿಣಾಮವಾಗಿ ಟ್ರ್ಯಾಕ್ಟರ್ ನೋಡಿ ಕಸದ ಈ ಒಂದು ಆಟೋ ಏನಿದೆ ಅಲ್ಲೇ ನಿಲ್ಲಿಸಿ ಈಗ ವಾಪಸ್ ಹೋಗುವಂಥ ಕೆಲಸ ಕೂಡ ಅಲ್ಲಿ ನೋಡಿ ತಿರುಗಿಸ್ಕೊಳ್ತಾ ಇದೆ ಆ ಒಂದು ರಸ್ತೆಗೆ. ಆದರೆ ಅಲ್ಲಿ ಅಡ್ಡಲಾಗಿ ಟ್ರ್ಯಾಕ್ಟರ್ ನಿಲ್ಲಿಸಿದ್ದಾರೆ. ಆ ಒಂದು ಕಾರಣಕ್ಕೆ ಅವರು ಕೂಡ ಒಳಗೆ ಹೋಗ್ತಾಯಿಲ್ಲ. ಪ್ರಮುಖವಾಗಿ ಈ ವೇಸ್ಟ್ ಮ್ಯಾನೇಜ್ಮೆಂಟ್ನ CO ಕರಿಗೌಡರು ಬರಬೇಕು, ಈ ಒಂದು ಸಮಸ್ಯೆನ ಬಗೆಹರಿಸಬೇಕು. ಈ ಒಂದು ಗ್ರಾಮಗಳ ಅಭಿವೃದ್ಧಿಗೆ ಏನು ಫಂಡ್ ಕೊಡ್ತೀವಿ ಅಂದರೆ ಅದುವರೆಗೂ ಕೊಟ್ಟಿಲ್ಲ ಒಂದು ಆರೋಪಗಳನ್ನು ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ, ಸ್ಥಳೀಯ ಒಂದಷ್ಟು ಮುಖಂಡರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಈ ಒಂದು ಬೆಲ್ಲಳ್ಳಿ ಮಿಟ್ಗಾನಹಳ್ಳಿ ಈ ಒಂದು ಕಸದ ಸಮಸ್ಯೆ ಇಂದು ನೆನ್ನೆದಲ್ಲ, ಸುಮಾರು ವರ್ಷಗಳು ನೀವು ಹೋರಾಟ ಮಾಡ್ತಾನೇ ಇದ್ದೀರಾ, ಆದರೂ ಇನ್ನೂ ಬಗೆಹರಿದಿಲ್ಲ. ಈಗ ಯಾವ ರೀತಿ ಸಮಸ್ಯೆ ಆಗಿರುವಂಥದ್ದು? ಇದು ಸಮಸ್ಯೆ ಇದು ತುಂಬ ವರ್ಷದಿಂದ ಇದೆ. ಕಸದ ವಿಲೇವಾರಿ ಬಗ್ಗೆ ತುಂಬ ವರ್ಷಗಳಿಂದ ಮಾಡ್ತಾನೆ ಇದ್ದಾರೆ. ನಮಗೆ ಅದ್ರ ಬಗ್ಗೆ ಯಾವುದೇ ಒಂದು ಅಬ್ಜೆಕ್ಷನ್ ಏನಿಲ್ಲ. ಬಟ್ ಅವರು ಕಸದವರು ಯಾವ ರೀತಿ ಜನಗಳಿಗೆ ಇದು ಸ್ವಲ್ಪ ಭರವಸೆ ಕೊಟ್ಟಿದ್ರು, ಜನಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ, ಅದು ಯಾವುದೇ ರೀತಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿಲ್ಲ. ನಮ್ಮ ಭರವಸೆ ಈಡೇರಿಸೋವರೆಗೂ ನಾವು ಈ ಸ್ಟ್ರೈಕ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಎಲ್ಲಿವರೆಗೂ ಈ ಒಂದು ಹೋರಾಟ ಮುಂದುವರಿಸ್ತಾರೆ? ಯಾಕಂದರೆ ಒಂದು ವೇಳೆ ಇಲ್ಲಿ ನೀವು ಬಂದ್ ಮಾಡಿದ್ರೆ ಇಡೀ ಬೆಂಗಳೂರು ಗಾರ್ಬೇಜ್ ಸಿಟಿ ಆಗೋಗುತ್ತೆ. ಬಂದು ಇದು ಮಾಡಬೇಕು ಅವರು. ನಮ್ಮ ಗಾರ್ಬೇಜ್ ಸಿಟಿ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಇದ್ದೇನೆ ಅಕ್ಕಪಕ್ಕ ಸುತ್ತುವಳ್ಳಿ ಗಾರ್ಬೇಜ್ ಸಿಟಿ ಇದೇ ಆಗಿದೆ. ಸಿಟಿ ಮಾತ್ರ ಭಾರಿ ಕ್ಲೀನ್ ಮಾಡಿದ್ದಾರೆ. ಇಲ್ಲೆಲ್ಲ ಬಡಬಗ್ರಿರೋದ್ರಿಂದ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ. ಆಫೀಸರ್ ಬರ್ತಾರೆ, ಹೇಳ್ತಾರೆ, ಭರವಸೆ ಕೊಟ್ಟು ಹೋಗ್ತಾರೆ, ಮತ್ತೆ ತಿರುಗಿ ನೋಡೋಲ್ಲ. ಅದರಿಂದ ಈ ಹೋರಾಟ ಅವ್ರು ಬಂದು ಸ್ಪಂದಿಸಿ ಎಲ್ಲ ರೀತಿ ಅಭಿವೃದ್ಧಿ ಪಡಿಸೋವರೆಗೂ ಹೋರಾಟ ಮಾಡ್ತೀವಿ. ಈಗ ಕೇಳಲಿಲ್ಲ ಅಂದರೆ ಸುತ್ತಮುತ್ತ ಹಳ್ಳಿಗಳವರೆಲ್ಲ ಸೇರಿ ಗ್ರಾಮಸ್ಥರು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ಸರ್ಕಾರಕ್ಕೆ ಇದೊಂದು ನಮ್ಮ ಎಚ್ಚರಿಕೆ. ಆದರೆ ಈ ಕೊಟ್ಟ ಭರವಸೆಗಳು ಬರೀ ಭರವಸೆ ಕೊಟ್ಟು ಹೋಗ್ತಾರೆ, ಆದರೆ ಯಾಕೆ ಈಡೇರಿಸಲ್ಲ ಅಂತ ಸರ್. ಅದು ಈ ಸರಿ ಅವರು ಮಾಡ್ತಾರೆ ಅಂತ ನಾವು ನಂಬಿಕೆ ಇಟ್ಕೊಂಡು ಕಾಯ್ತಾ ಇದ್ವಿ. ಅವರು ಯಾವುದೇ ಕಾರಣಕ್ಕೂ ಸ್ಪಂದಿಸಿಲ್ಲ. ಅವರು ಇವತ್ತು ನಾವು ಏನು ಗಾಡಿಗಳು ನಿಲ್ಲಿಸಿದ್ದೀವೋ ಅದು ನಮಗೆ ಗ್ರ್ಯಾಂಡ್ಸ್ ಬರೋ ಗಂಟ ನಾವು ಯಾವುದೇ ಕಾರಣಕ್ಕೂ ಗಾಡಿನ ಅನ್ಲೋಡ್ ಮಾಡೋದಕ್ಕೆ ಬಿಡೋದಿಲ್ಲ. ಇವಾಗ ನೀವೇ ನೋಡಿ, ಸ್ವಲ್ಪ ಜೋರಾಗಿ ಉಸಿರು ತಗೊಳ್ಳಿ, ಹೇಳಿ ವಾಸನೆ ಬರ್ತೈತಾ ಇಲ್ವಾ ನಿಮಗೆ? ನೊಣಗಳು ನೋಡ್ರಿ ಹೆಂಗೆ ತಿರುಗ್ತಾ ಇದೆ. ಇಷ್ಟೆಲ್ಲ ಹಾಕಿ ನಮ್ಮೂರು ಬಂದು ಇವರು ಡಂಪಿಂಗ್ ಯಾರ್ಡ್ ಮಾಡ್ಕೊಂಡು ನಮ್ಮೂರಿಗೆ ಜಾಗ ತೊಗೊಂಡಿವರು ನಮಗೆ ಗ್ರ್ಯಾಂಡ್ಸ್ ಕೊಟ್ಟು ನಮ್ಗೆ ಅಭಿವೃದ್ಧಿ ಮಾಡಿಲ್ಲ ಅಂದರೆ ಯಾವ ರೀತಿ ನಾವು ಯಾಕೆ ಬಿಟ್ಕೊಡ್ಬೇಕು ಅವ್ರಿಗೆ? ಅಲ್ವ್ರಾ? ಅದು ಪ್ರಶ್ನೆ ಅಲ್ವಾ? ಅವ್ರ ಅನುಕೂಲಕ್ಕೆ ಮಾತ್ರ ಇವಾಗ ನೀವು ಹೇಳಿದ್ರೆ ಇಡೀ ಬೆಂಗಳೂರು ಗಾರ್ಬೇಜ್ ಸಿಟಿ ಆಗೋತಂತ ಆಗಲಿ ಬಿಡ್ರಿ, ಜನಗಳಿಗೂ ಗೊತ್ತಾಗಲಿ ನಮ್ಮ ಸಮಸ್ಯೆ ಏನಂತ ಜನಗಳಿಗೂ ಗೊತ್ತಾಗಲಿ. ಇವಾಗ ಅವ್ರದ್ದು ಕಸನೇ ತಗೊಂಬಂದು ನಾವು ಇಲ್ಲಿ ಹಾಕ್ಕೊಂತಿರೋದು. ಈಗ ಅವ್ರಿಗೂ ಗೊತ್ತಾಗಲಿ ನಮ್ಮ ಕಷ್ಟ ಏನು ಅನ್ನೋದು, ಜನಗಳಿಗೂ ಗೊತ್ತಾಗಲಿ, ಇಡೀ ಬೆಂಗಳೂರಿಗೆ ಗೊತ್ತಾಗಲಿ, GBಗೂ ಗೊತ್ತಾಗಲಿ. GB ಅಧಿಕಾರಿಗಳಿಗೂ ಅವ್ರ ಮುಂದೆ ನಿಲ್ಲಿಸ್ಕೊಬೇಕು ಗಾಡಿಗಳನ್ನ. ನಮ್ಮ ಕಷ್ಟ ಸಿಟಿಯಲ್ಲಿರೋರ್ಗೂ ಗೊತ್ತಾಗಲಿ, ಅಲ್ಲಿ ಕಸ ಎಲ್ಲ ಕ್ಲೀನ್ ಮಾಡಿ ಇಲ್ಲಿ ತಂದು ಹಾಕ್ತಾರೆ. ಆದರೆ ನಾವು ಇಲ್ಲಿ ಬದುಕೋದು ಹೇಗೆ, ಈ ವಾಸನೆಯಲ್ಲಿ ಇರೋದು ಹೇಗೆ, ಅವ್ರು ಪ್ರಶ್ನೆ ಮಾಡ್ತಾರಂತೂ ನಿಜ ಸರಿಯಾಗಿದೆ. ಹೀಗಾಗಿ GBA ಮತ್ತು ಈ ಒಂದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ CO ಕರಿಗೌಡರು ಇದ್ದಾರೆ, ಅವ್ರು ಕೂಡಲೇ ಸ್ಪಾಟ್ಗೆ ಬಂದು ಈ ಸಮಸ್ಯೆನೇ ಬಗೆಹರಿಸಬೇಕಾಗುತ್ತೆ. ಇಲ್ಲವಾದಲ್ಲಿ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಸುದ್ದಿ ಬೆಂಗಳೂರಿನ ಮಾನ ಮರ್ಯಾದೆ ಹರಾಜಾಗೋದಂತೂ ಗ್ಯಾರಂಟಿ. ಕ್ಯಾಮ್ರಾ ಪರ್ಸನ್ ಗಣೇಶ್ ಪ್ರಸಾದ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.